ಸ್ನೇಹಿತರೆ, ಲೋಕದ ಸುದ್ದಿಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಸ್ನೇಹಿತರೆ, ತೆಲುಗು ಬಿಗ್ ಬಾಸ್ ನಡೆಸಿಕೊಡುತ್ತಿದ್ದ ಕಮಲ್ ಹಾಸನ್ ಈ ಬಾರಿಯ ಬಿಗ್ ಬಾಸ್ ನಡೆಸಲ್ಲ ಎಂದು ಶಾಕ್ ಕೊಟ್ಟಿದ್ದಾರೆ. ಏನಿದು ತಿಳಿಯೋಣ ಬನ್ನಿ. ಸ್ನೇಹಿತರೆ, ತಮ್ಮ ಇಷ್ಟದ ಸ್ಟಾರ್ ಬೇರೆ ಬೇರೆ ಭಾಷೆಯವರಿಗೆ ಗುರುತು ಪರಿಚಯ ಇದ್ದರೆ ಸಾಕು, ಅವರ ಮೇಲೆ ಅವರ ಭಕ್ತಗಣದಲ್ಲಿ ಎಲ್ಲಿಲ್ಲದ ಮಮತೆ ಉಕ್ಕಿ ಹರಿಯುತ್ತೆ. ಅವರ ವಾಟ್ಸಪ್ ಡಿಪಿಯಿಂದ ಹಿಡಿದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಹೀಗೆ ಎಲ್ಲೆಡೆ ತಮ್ಮ ನೆಚ್ಚಿನ ತಾರೆಯರ ಫೋಟೋಗಳನ್ನು ಹಂಚಿಕೊಳ್ಳುವುದೇ ಒಂದು ಸಂತಸ. ಆ ಫೋಟೋಗಳನ್ನು ತಮ್ಮ ಪ್ರೊಫೈಲ್ ಫೋಟೋವನ್ನಾಗಿಯೂ ಸಹ ಮಾಡಿಕೊಳ್ಳುತ್ತಾರೆ. ಇದಕ್ಕೆ ಕಮಲ್ ಹಾಸನ್ ಅತ್ಯುತ್ತಮ ಉದಾಹರಣೆ ಎನ್ನಬಹುದು. ದಶಾವತಾರ, ಇಂಡಿಯನ್ 2, ವಿಕ್ರಮ್ ಹೀಗೆ ಒಂದಿಲ್ಲೊಂದು ಪ್ರಯೋಗಗಳನ್ನು ಮಾಡುತ್ತಲೇ ಬಂದ ಸಕಲ ಕಲಾ ವಲ್ಲಭ, ವಿಶ್ವರೂಪಿ ಹೀಗೆ ಮುಂತಾದ ಬಿರುದು ಬಾವಲಿಗಳನ್ನು ಪಡೆದಿರುವ ಕಮಲ್ ಹಾಸನ್ ಅತ್ಯುತ್ತಮ ನಿರೂಪಕ ಕೂಡ ಹೌದು. ಇದಕ್ಕೆ ಕೈಗನ್ನಡಿ ಎಂಬಂತೆ ಪಕ್ಕದ ಮನೆಯಲ್ಲಿ ಬಿಗ್ ಬಾಸ್ ಹೆಸರಿನಲ್ಲಿ ದೊಂಬರಾಟವನ್ನು ಇವರೇ ಕಳೆದ ಹಲವಾರು ವರ್ಷಗಳಿಂದ ಚೂರು ದಣಿವು ಮಾಡಿಕೊಳ್ಳದೆ ನಡೆಸಿಕೊಂಡು ಬರುತ್ತಿದ್ದಾರೆ. ಇವತ್ತು ಬಿಗ್ ಬಾಸ್ ಎಂಬ ಶೋ ತಮಿಳು ಪ್ರೇಕ್ಷಕರ ಹೃದಯವನ್ನು ಸ್ವಲ್ಪ ಮಟ್ಟಿಗಾದರೂ ಗೆದ್ದಿದೆ. ಆದರೆ ಇದಕ್ಕೆ ಪ್ರಮುಖ ಕಾರಣ ಕಮಲ್ ಹಾಸನ್ ಅಂದರೆ ಅತಿಶಯೋಕ್ತಿಯಲ್ಲ. ಇಂಥ ಕಮಲ್ ಹಾಸನ್ ಇದೀಗ ಬಿಗ್ ಬಾಸ್ ನಿರೂಪಣೆ ಮಾಡಲು ಹಿಂದೇಟು ಹಾಕಿದ್ದಾರೆ. ಈ ವರ್ಷ ಬಿಗ್ ಬಾಸ್ ಕಾರ್ಯಕ್ರಮದ ಹೊಣೆ ಹೊರಲು ಸಾಧ್ಯ ಇಲ್ಲ ಎಂದಿದ್ದಾರೆ. 7 ವರ್ಷಗಳ ಕಾಲ ಕಿರುತೆರೆ ಮೂಲಕ ನಿಮ್ಮ ಮನೆ ಮತ್ತು ಮನಗಳನ್ನು ತಲುಪಲು ಸಹಕಾರವನ್ನು ನೀಡಿದ ವಿಜಯ್ ಟಿವಿಗೆ ಧನ್ಯವಾದ ಎಂದಿರುವ ಕಮಲ್ ಹಾಸನ್, ಕೆಲಸದ ಒತ್ತಡ ಮತ್ತು ಒಪ್ಪಿಕೊಂಡಿರುವ ಕೆಲಸಗಳನ್ನು ಮುಗಿಸಲೇಬೇಕಾದ ಕಾರಣದಿಂದ ಈ ಬಾರಿಯ ಬಿಗ್ ಬಾಸ್ ಅನ್ನು ನಾನು ನಿರೂಪಣೆ ಮಾಡುತ್ತಿಲ್ಲ ಎಂದಿದ್ದಾರೆ. ಬಿಗ್ ಬಾಸ್ ಕಾರ್ಯಕ್ರಮವನ್ನು ಮುನ್ನಡೆಸುವ ಜವಾಬ್ದಾರಿ ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಅಂದಿರುವ ಕಮಲ್ ಹಾಸನ್, ನಾನು ನನ್ನ ಕಲಿಕೆಯನ್ನು ಈ ಕಾರ್ಯಕ್ರಮದ ಮೂಲಕ ಹಂಚಿಕೊಂಡಿದ್ದೇನೆ, ಸಾಧ್ಯವಾದಷ್ಟು ಕಲಿಯುವ ಪ್ರಯತ್ನವನ್ನು ಮಾಡಿದ್ದೇನೆ ಎಂದಿದ್ದಾರೆ. ಇನ್ನು ಇಂತಹದೊಂದು ಅವಕಾಶ ನೀಡಿದ್ದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಎಂದಿರುವ ಕಮಲ್ ಹಾಸನ್, ಈ ಪ್ರಯಾಣದಲ್ಲಿ ತಮ್ಮ ಜೊತೆ ಭಾಗಿಯಾದ ಎಲ್ಲ ಸ್ಪರ್ಧೆಗಳಿಗೂ ಧನ್ಯವಾದವನ್ನು ಹೇಳಿದ್ದಾರೆ. ಈ ಹೊಸ ಸೀಸನ್ ಅಭೂತಪೂರ್ವ ಯಶಸ್ಸು ಪಡೆಯುತ್ತೆ ಎನ್ನುವುದು ನನಗೆ ಖಾತ್ರಿ ಇದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕಮಲ್ ಹಾಸನ್. ಅಂದಾಗೆ 2017ರಲ್ಲಿ ಶುರುವಾದ ದಿನದಿಂದ ಇಲ್ಲಿಯವರೆಗೆ ಕಮಲ್ ಹಾಸನ್ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. 7 ಸೀಸನ್ಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಈ ಬಾರಿ ಕಮಲ್ ಹಾಸನ್ ಅವರು ಸಂದರ್ಶನ ಅವರ ಅಭಿಮಾನಿಗಳನ್ನು ವಂಚಿತರಲ್ಲಾಗಿದೆ. ಇನ್ನು ಕಮಲ್ ಹಾಸನ್ ಈ ಬಾರಿಯ ಬಿಗ್ ಬಾಸ್ಗೆ ಮತ್ತು ನನಗೆ ಸಂಬಂಧ ಇಲ್ಲ ಎಂದು ಹೇಳಿದ ಕಾರಣ ಕಮಲ್ ಹಾಸನ್ ಜಾಗವನ್ನು ತುಂಬುವ ಆ ನಾಯಕ ಯಾರು ಎನ್ನುವ ಪ್ರಶ್ನೆ ಅನೇಕರನ್ನು ಕಾಡುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಚರ್ಚೆಯೂ ನಡೆಯುತ್ತಿದೆ. ಕಮಲ್ ಹಾಸನ್ ಅನುಪಸ್ಥಿತಿಯಲ್ಲಿ ಈ ಶೋವನ್ನು ಮುನ್ನಡೆಸುವವರು ಯಾರು ಎಂದು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ನೋಡೋಣ, ನಾವು ಕಾದು ನೋಡೋಣ. ಮುಂದಿನ ವಿಷಯದ ಬಗ್ಗೆ ಮತ್ತೆ ಭೇಟಿ ಮಾಡೋಣ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ. ನಮಸ್ತೆ.